IPL ಧಮಾಕ 2025 ಧಮಾಕ ಆರಂಭ ಆಗಿದೆ. ಅದ್ಧೂರಿಯಾಗಿ IPLಗೆ ಚಾಲನೆ ಸಿಕ್ಕಿದೆ. ಅದರಲ್ಲೂ RCB ಅಭಿಮಾನಿಗಳಿಗೆ ಹರ್ಷೋದ್ಗಾರ ಅಂತಹ ಒಂದು ಅದ್ಭುತವಾದಂತಹ IPL ಮ್ಯಾಚ್ನ ಬಗ್ಗೆ ಮಾತನಾಡೋದಕ್ಕೆ ನಾವೀಗ ಜಾಯ್ನ್ ಆಗಿದ್ದೀವಿ. ನಾನು ಪ್ರತಿಮಾ ಭಟ್, ನನ್ನ ಜೊತೆ ಇದ್ದಾರೆ ಅವಿನಾಶ್ ಶಿವಾನ್. ಅವಿನಾಶ್, ನಿನ್ನೆಯ ಮ್ಯಾಚ್ RCBಯ ಆಟ, ಅದರಲ್ಲೂ ಫಸ್ಟ್ ಮ್ಯಾಚ್ ಅಂತಂದರೆ IPLನಲ್ಲಿ ಅದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ಅಭಿಮಾನಿಗಳು ಹೇಳೋದು ಕೇಳಿದ್ದೀವಿ, RCB ಅಭಿಮಾನಿಗಳು. ಆದರೆ ನಿನ್ನೆ ಆ ಅಭಿಮಾನಿಗಳು ಮೆಚ್ಚುವಂತಹ, ಅಭಿಮಾನಿ ದೇವರುಗಳು ಮೆಚ್ಚುವಂತಹ ಒಂದು ಅತಿ ದೊಡ್ಡದಾದಂತಹ ಆಟ ಆಗಿದೆ. ಹೇಗಿತ್ತು ನಿನ್ನೆ RCB ಮ್ಯಾಚ್? ನಾನಂತೂ ಫುಲ್ ಥ್ರಿಲ್ ಆಗಿದೆ. ಯಾಕಂದರೆ RCBದು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ನಾವು ಯಾವಾಗ ಕೂಡ ನಂಬಿರೋದು, ಎನಿ ಟೀಮ್ ಅದು RCBಗೆ ಅಂತಲ್ಲ. ಬಟ್ ನಿನ್ನೆ ಒಂದು ನನಗೆ ಪ್ರಶ್ನೆ ಇತ್ತು, ಒಂದು ಹೊಸ ಕಾಂಬಿನೇಷನ್, ಒಂದಷ್ಟು ಹೊಸ ಪ್ಲೇಯರ್ಗಳು ಬಂದಿದ್ದಾರೆ. ಕೋರ್ ಟೀಮ್ ಇದೆ ನಮ್ಮದು, ಪಟಿದಾರ್ ಇದ್ದಾರೆ, ವಿರಾಟ್ ಇದ್ದರು, ದಯಾಳ್, 3 ಜನ ನಾವು ರಿಟೈನ್ ಮಾಡಿದ್ವಿ. ಬಟ್ ನ್ಯೂ ಅಡಿಷನ್ ಇರುತ್ತಲ್ಲ, ಅದು ಬಂದಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇತ್ತು. ಬಟ್ ವಂಡರ್ಫುಲಿ ಆಡಿದ್ರು. ಅದು ಕೂಡ KKR ಮೇಲೆ ನಾವು ಬ್ಯಾಕ್ ಟು ಬ್ಯಾಕ್ 4 ಸೋತಿದ್ವಿ ಹಿಂದಿನ ಎಲ್ಲ ಎನ್ಕೌಂಟ್ರಲ್ಲಿ 2023, 24ರಲ್ಲಿ. ಬಟ್ ನೆನ್ನೆ ಆಡಿದ್ದಿತ್ತಲ್ಲ, ಎಲ್ಲೂ ಕೂಡ ಆ ಅಳಕಿರಲಿಲ್ಲ. RCB ಫಾರ್ ವಾಟ್ ಇಟ್ಸ್ ನೋನ್ ಫಾರ್, ಅದನ್ನು ನೆನ್ನೆ ತೋರಿಸಿದ್ರು. ಅಂತೂ ಅಲ್ಟಿಮೇಟ್ ಒಂದು ಕ್ಲಿನಿಕಲ್ ವಿಕ್ಟರಿ ಅಂತ ಹೇಳ್ಬೇಕು. ನೆನ್ನೆ ಚಾಂಪಿಯನ್ಸ್ಗಳನ್ನು, ಅಂದರೆ ಹಾಲಿ ಚಾಂಪಿಯನ್ಗಳು KKR ಅನ್ನು ಸೋಲಿಸಿರುವಂಥದ್ದು. ಹಾಗಾಗಿ ಒಂದು ದೊಡ್ಡ ಬೂಸ್ಟ್ ಅಂತ ಅನ್ಸುತ್ತೆ RCB ಪಾಲಿಗೆ ಇದು ಫಸ್ಟ್ ವಿನ್. ಎಸ್, ಖಂಡಿತ. ಯಾಕಂದರೆ KKR ಹೇಗಿತ್ತು ಅಂತಂದರೆ, ಇನಿಷಿಯಲಿ ನಾವು ಫಸ್ಟ್ 2008ರಲ್ಲಿ ಆಡಿದಾಗ ಮರೆಯಲಾಗದಂಥ ಸೋಲನ್ನು ಚಿನ್ನಸ್ವಾಮಿಲಿ ಕೊಟ್ಟಿದ್ರು, ನಾವು ಸೋತಿದ್ವಿ. ಆ 17 ವರ್ಷಗಳ ಸೇಡನ್ನು ಮತ್ತೆ ತೀರಿಸ್ಕೊಂಡಿದ್ದು, ಜೊತೆಗೆ ಲಾಸ್ಟ್ ಇಯರ್ ಚಾಂಪಿಯನನ್ನು ಹೊಡೆಯೋದಿದೆಯಲ್ಲ, ಅದು ನಿಮಗೆ ಮೆಂಟಲಿ ಒಂದು ಬೂಸ್ಟ್ ಕೊಡುತ್ತೆ. ಹೌದು, ನಾವು ಚಾಂಪಿಯನ್ ಟೀಮ್ನೇ ಹೊಡೆದು ಈಗ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಬಟ್ RCB ಬಗ್ಗೆ ಗೊತ್ತಲ್ಲ ನಿಮಗೆ, ಒಂದು ಬ್ಯಾಂಗ್ ಜೊತೆ ಸ್ಟಾರ್ಟ್ ಆಗುತ್ತೆ ಯಾವತ್ತೂ ಕೂಡ. ಆದರೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಬೌಲಿಂಗ್ ಇದಾಗೋದು ಆ ಥರದ್ದು. ಬಟ್ ಈ ಸಲ ಟೀಮ್ ನೋಡ್ತಾ ಇದ್ದರೆ ಪ್ರತಿಮಾ, ನನಗನ್ಸುತ್ತೆ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಹೊಸ ಹುಡುಗರು ಬಂದಿದ್ದಾರೆ, ಎಕ್ಸ್ಪೀರಿಯನ್ಸ್ ಜೊತೆಗೆ ಯಂಗ್ ಬ್ಲಡ್ ಎರಡು ಮಿಕ್ಸ್ ಆಗಿ ರೆಡ್ ಆ್ಯಂಡ್ ಗೋಲ್ಡ್ ಈ ಸಲ ರಾಕ್ ಮಾಡುತ್ತೆ ಅಂತ ಅನ್ಸುತ್ತೆ. ನಾವು ನಿನ್ನೆ ಬೆಂಗಳೂರಿನಲ್ಲಿ ಮಳೆ, ಸುರಿಮಳೆ, ಅಲ್ಲಿ ಎಲ್ಲೋ ಒಂದು ಕಡೆ ಕೋಲ್ಕತ್ತಾದಲ್ಲೂ ಮಳೆ ಆಗ್ಬಿಡುತ್ತಾ, ಫಸ್ಟ್ ಮ್ಯಾಚಿಗೆ ಒಂದು ಅಡ್ಡಿ ಆಗ್ಬಿಡುತ್ತಾ, ಭಾಳ ದೊಡ್ಡ ಒಂದು ಅಳುಕು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಲ್ಲಿತ್ತು. ಆದರೆ ನಿನ್ನೆ ಅಲ್ಲಿ ಸುರಿದಿದ್ದು ಬರೀ 6 4ಗಳ ಸುರಿಮಳೆ. ಹೇಗಿತ್ತು ಅಂತ ನನಗೆ ಏನು ಗೊತ್ತಾ ಪ್ರತಿಮಾ, ನನಗೆ ವೆದರ್ ಫೋರ್ಕಾಸ್ಟ್ ವೆಬ್ಸೈಟ್ಗಳನ್ನು ನಂಬೋದ ಬೇಡ ಅಂತ. ಯಾಕಂದರೆ ನಾನು ಚೆಕ್ ಮಾಡ್ತಾನೆ ಇದ್ದೆ, ಕೋಲ್ಕತ್ತಾ ವೆದರ್ ಹೇಗಿದೆ ಅಂತ AccuWeather.com ಅಲ್ಲಿ ನೋಡ್ತಾ ಇದ್ದೆ. ಬಟ್ ಎಲ್ಲ ವೆಬ್ಸೈಟು ಹೇಳ್ತಾ ಇದ್ದಿದ್ದು ಆಲ್ಮೋಸ್ಟ್ 7 ಗಂಟೆ ಮೇಲೆ ಮಳೆ ಅಂತೆ, ಕರೆಕ್ಟ್ ಟಾಸ್ ಆಗುವ ಮಳೆ ಆಗುತ್ತೆ ಅಂತ. ಬಟ್ ಮಳೆ ಒಂದು ಹನಿನೂ ಬೀಳಿಲ್ಲ ಅಲ್ಲಿ ಕಂಪ್ಲೀಟಾಗಿ. ಎಲ್ಲೋ ಒಂದು ಕಡೆ ವರುಣದೇವನಿಗೂ ಕೂಡ ಈ ಮ್ಯಾಚನ್ನು ನೋಡಬೇಕು ಅನ್ನೋ ಆಸೆ ಇತ್ತೇನೋ, ಎಲ್ಲೂ ಕೂಡ ತೊಂದರೆ ಆಗಿಲ್ಲ. ಬೆಂಗಳೂರಲ್ಲಿ ಮಾತ್ರ ನಾವು ಕೂಲಾಗಿ ಮಳೆಯಲ್ಲಿ ಬೀಳ್ತಾ ಇತ್ತು ಹೊರಗಡೆ. ಮನೆ ವೀಕೆಂಡ್ ಬೇರೆ, ಆರಾಮಾಗಿ ನೋಡ್ಕೊಂಡು ನೋಡೋ ರೀತಿಯಾಗಾಯಿತು. ಬಟ್ ನಿನ್ನೆ ಸಿಕ್ಸರ್ಗಳು ಬಂದಿದ್ದು, ಕ್ಲಿಯರ್ ಮಾಡಿದ್ದು, ಎಸ್ಪೆಷಲಿ ನಾನು ಸ್ಟಾರ್ಟಿಂಗ್ ಬೌಲಿಂಗ್ ಬಗ್ಗೆ ಮಾತಾಡ್ಬಿಡ್ತೀನಿ. ಯಾಕಂದರೆ ನಮಗೆ ಬೌಲಿಂಗೇ ಮೈನಸ್ ಪ್ರತಿಮಾ. ಪ್ರತಿ ಸಲ RCB ಏನಂತಂದರೆ ಬೌಲರ್ಸ್ಗಳ ಬಗ್ಗೆ ಕಾಮೆಂಟೇಟರ್ಗಳು ಹೊಗಳಿದ್ದೇ ಇಲ್ಲ. ಯಾಕಂದರೆ ನಮ್ಮ ಬೌಲರ್ಗಳು ರನ್ ಮಿಷಿನ್ಗಳು, ನಮ್ಮಲ್ಲಿ ಬಂದರೆ ಹೊಡಿತಾರೆ ಅನ್ನೋ ರೀತಿಯಾಗಿ. ಅದರಲ್ಲೂ ಈ 2020 ಮ್ಯಾಚ್ IPLನ ಫಾರ್ಮ್ಯಾಟ್ ಹೇಗಿದೆ ಅಂತಂದರೆ ಅದು ಕಂಪ್ಲೀಟ್ಲಿ ಬ್ಯಾಟ್ಸ್ಮನ್ಗಳ ಪರ ಅನ್ನೋ ಹಾಗಿದೆ. ಎಸ್ ಹೌದು. ಅಂಥದ್ರಲ್ಲಿ ನೆನ್ನೆ ನಮ್ಮ ಬೌಲರ್ಸ್ ಇನಿಷಿಯಲಿ ನನಗೆ ಹೇಸಲ್ವುಡ್ ಬೌಲಿಂಗ್ ಮಾಡಿದ್ದು. ಹೇಸಲ್ವುಡ್ ನಮ್ಮ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಂಡಿಯಾ ಆಸ್ಟ್ರೇಲಿಯಾ ಹೋದಾಗ ಅಲ್ಲಿಂದ ಅವ್ರು ಇಂಜುರಿ ಆಗಿತ್ತು. ಎಲ್ಲ ರಿಪೋರ್ಟ್ಸ್ ಹೇಳಿತ್ತು ಫಾರ್ ಫಸ್ಟ್ ಒಂದು 5-6 ಮ್ಯಾಚಿಗೆ ಹೇಸಲ್ವುಡ್ ಇಲ್ಲ, ಅವ್ರು ಫಿಟ್ ಇಲ್ಲ ಅಂತಲೇ ಎಲ್ಲ ಮೇನ್ ವೆಬ್ಸೈಟ್ಗಳು ಹೇಳಿದ್ದು. ಬಟ್ ಹೇಸಲ್ವುಡ್ ಬಂದು ಮಾಡಿದಂಥ ಬೌಲಿಂಗ್, ಇನಿಷಿಯಲಿ ಒಂದು ಕ್ಯಾಚ್ ಡ್ರಾಪ್ ಆಯಿತು, ಅದಾದಮೇಲೆ ಒಂದು ವಿಕೆಟ್ ತೆಗೆದ್ರು. ಯಾಕೆ ಚಾಂಪಿಯನ್ ಬೌಲರ್, ಯಾಕೆ ಅವ್ರನ್ನ ವಿದೇಶಿ ಆಟಗಾರರಲ್ಲಿ ಹೈಯೆಸ್ಟ್ ಬಿಡ್ ಮಾಡಿ RCB ಯಾಕೆ ಪಿಕ್ ಮಾಡ್ತು ಅಂತ ನೆನ್ನೆ ಅವ್ರು ಪ್ರೂವ್ ತೋರಿಸಿದ್ರು. ನನಗೆ ಭಾಳ ಇಷ್ಟ ಆಗಿದ್ದು ಬೌಲಿಂಗ್ ಕೃನಾಲ್ ಪಾಂಡ್ಯ ನಿಮಗೆ ಗೊತ್ತಿದೆ, ಅವ್ರು ತುಂಬ ಎಕನಾಮಿಕಲ್ ಬೌಲರ್. ಹಾರ್ದಿಕ್ ಪಾಂಡ್ಯ, ಕೃನಾಲ್ ಪಾಂಡ್ಯ ಇಬ್ಬರು ಕೂಡ ಒಂಥರ ಒಂದು ಟೀಮಿಗೆ ಅಸೆಟ್. ಅವರು ಯಾಕೆ ನಿನ್ನನ್ನು ಪಿಕ್ ಮಾಡಿದ್ದೀವಿ ನಾವು ಅನ್ನೋದನ್ನು ಅವರು ತೋರಿಸಿದ್ರು. ಜೊತೆಗೆ ಕೃನಾಲ್ ಪಾಂಡ್ಯ ಫಸ್ಟ್ ಓವರ್ಲಿ 15 ರನ್ ಕೊಟ್ಟರು. ಆಗ ನನಗನ್ಸಿತ್ತು, ಏನಾದರೂ ಈ ಬೌಲರ್ಗಳಿಗೆ ಬೇರೆ ಟೀಮಿಂದ ಬಂದವರಿಗೆ ನಮ್ಮ ಜರ್ಸಿ ಹಾಕಿದ ಕೂಡಲೇ ಏನಾದರೂ ಆವಾಹನೆ ಆಗಿಬಿಡುತ್ತಾ, ರನ್ ಲೀಕ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ ಅಂತ. ಬಟ್ ಆಮೇಲೆ ಇನ್ನೊಂದು ವರ್ಷನ್ ಆಫ್ ಕೃನಾಲ್ ಪಾಂಡ್ಯ, ಅವರ ರಿಯಲ್ ವರ್ಷನ್ ನೋಡಿದ್ವಿ. ಅದ್ಭುತವಾಗಿ ಬೌಲ್ ಮಾಡಿದ್ರು. 4 ಓವರ್ 29 ರನ್ 3 ವಿಕೆಟ್. ಕೃನಾಲ್ ಪಾಂಡ್ಯ ಪ್ರೂವ್ಡ್ ಇಸ್ ಟಫ್. ಯಾಕೆ ನಾನು ಬಂದಿದ್ದೀನಿ, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಫಸ್ಟ್ ಮ್ಯಾಚಲ್ಲೇ. ಸೊ ಒಳ್ಳೆ ಒಂದು ಪ್ಲೇಯರ್ ಅವರು. ನಾವಿನ್ನೂ ಅವ್ರನ್ನ ಬೌಲಿಂಗ್ ವರ್ಷನ್ ಮಾತ್ರ ನೋಡಿರೋದು. ಕೃನಾಲ್ ಪಾಂಡ್ಯ ಇಸ್ ಅ ವೆರಿ ಗುಡ್ ಬ್ಯಾಟ್ಸ್ಮನ್. ಅದನ್ನು ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಭವಿಷ್ಯದಲ್ಲಿ ನೋಡ್ತೀವಿ, ಮುಂದಿನ ಮ್ಯಾಚ್ಗಳಲ್ಲಿ. ಬ್ಯಾಕ್ ಟು ಬ್ಯಾಟಿಂಗಿಗೆ ಬರೋದಾದರೆ ನಿಜಕ್ಕೂ ನಾವು ನೋಡಿದ್ವಿ, ತಾವು ಹೇಳಿದಾಗೆ ಅಬ್ಬರಿಸ್ಬಿಟ್ರು ಬೌಲರ್ಸ್ಗಳು. ಆದರೆ ನಂತರ ಬ್ಯಾಟಿಂಗ್ ಆರಂಭ ಆದಾಗ ಏನು ನಿಜ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ. ಸಾಲ್ಟ್ನ ಅಬ್ಬರ ಅದ್ಭುತವಾಗಿತ್ತು. ಆ್ಯಂಡ್ ಕೊಹ್ಲಿ ಇಬ್ಬರ ಬ್ಯಾಟಿಂಗ್ ಹೇಗಿತ್ತು ಅಂತಂದರೆ ಅಮೇಝಿಂಗ್ ಅಂತ ಅನ್ಸುತ್ತೆ. ನಿಜ. ನಮಗೆ ಮ್ಯಾಕ್ಸ್ವೆಲ್ ಹೋದ್ಮೇಲೆ, ಡುಪ್ಲೆಸಿ ಹೋದ್ಮೇಲೆ ಯಾರಿದ್ದಾರೆ ಅಂತ ಪವರ್ ಹಿಟ್ಟರ್ ಅಂತ ನಮಗೆ ಪ್ರಶ್ನೆ ಇತ್ತು. ಯಾಕಂದರೆ ಕ್ರಿಸ್ ಗೇಲ್, ABD ಅಂತ ಲೆಜೆಂಡ್ಗಳನ್ನು ನೋಡಿದಂಥ ಟೀಮ್ ಇದು. ಬಟ್ ಫಿಲ್ ಸಾಲ್ಟ್ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಯಾಕಂದರೆ ಅವರು ಹಿಂದೆ ಇಂಗ್ಲೆಂಡ್ ಟೀಮ್ ಬಂತು ಇಲ್ಲಿ ಪ್ರವಾಸ, ಆಗ ಅವರು ಆಡಿರಲಿಲ್ಲ. ಇತ್ತೀಚೆಗೆ ಯಾವ ಟೂರ್ನಮೆಂಟ್ ಕೂಡ ಅವ್ರು ಚೆನ್ನಾಗಿ ಆಡಿಲ್ಲ. ಸೊ ಇಲ್ಲಿ ಬಂದಮೇಲೆ ಹೇಗೆ ಅಂತ.
ಬಟ್ ನಿನ್ನೆ ಅವ್ರು ಆಡಿರೋದು ಅವರ ಪ್ರೀವಿಯಸ್ ಟೀಮ್, ಹೋದ ವರ್ಷ ಅವರು ಇದೇ KKR ಟೀಮಲ್ಲಿದ್ದರು, ಒಳ್ಳೆ ಓಪನಿಂಗ್ ಕೊಟ್ಟಿದ್ರು. ಸೊ ಸಾಲ್ಟ್ ಅಂತೂ ನೀವು ಹೇಳ್ದ ಹಾಗೆ ಎಷ್ಟು ಉಪ್ಪು ಬೇಕು ಒಂದು ಅಡುಗೆಯಲ್ಲಿ ಅಷ್ಟೇ ಇತ್ತು. ನಮ್ಮ ಕೊಹ್ಲಿ ಅಂತೂ ಬಿಡಿ, ಇಟ್ಸ್ ಎ ಕ್ಲಾಸ್ ಆ್ಯಕ್ಟ್ ಗೋಟ್. ಸೊ ಇಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಬ್ಯಾಟಿಂಗ್ ಲೈನಪ್ ಅಂತ. ನನಗೆ ಪ್ರತಿ ಮ್ಯಾಚಲ್ಲಿ ಫಿಲ್ ಸಾಲ್ಟ್ ಇದಾರಲ್ಲ, ನಿನ್ನೆ ಆಡ್ಕೊಟ್ರಲ್ಲ ಒಂದು 50 ರನ್ 30 ಬಾಲಿಗೆ, ಅಷ್ಟೇ ಸಾಕು, ಬೇರೆ ಏನು ಮಾಡೋದು ಬೇಡ. ಅವರು ಸ್ಟಾರ್ಟಿಂಗ್ ಬಂದು ಬೌಲರ್ಗಳನ್ನ ಅನ್ಸೆಟಲ್ ಮಾಡಿಬಿಟ್ರೆ ಆಯಿತು ಆಪೋಸಿಟ್. ಆಮೇಲೆ ಉಳಿದಿದ್ದು ರಜತ್ ಪಟಿದಾರ್, ಕೊಹ್ಲಿ, ನಮ್ಮ ಲೋವರ್ ಆರ್ಡರ್ ಇನ್ನೂ ಲಿವಿಂಗ್ಸ್ಟೋನ್ ಇದ್ದಾರೆ. ಸೊ ಇವರೆಲ್ಲ ನೋಡ್ಕೋತಾರೆ. ಜಿತೇಶ್ ಶರ್ಮಾ ಓಪನಿಂಗ್ ಬ್ಯಾಂಗ್ ಬೇಕು, ಅದು ಸಾಲ್ಟ್ ಕೊಟ್ಟಿದ್ದಾರೆ. 14 ಮ್ಯಾಚ್ ಬರುತ್ತೆ ಲೀಗಲ್ಲಿ, 14 ಓವರ್ ಹೊಡೆಯೋದು ಬೇಡ, ಒಂದು 7-8 ಮ್ಯಾಚಲ್ಲಿ 10 ಮ್ಯಾಚಲ್ಲಿ ಸಾಲ್ಟ್ ಈ ಥರ ಒಂದು ಓಪನಿಂಗ್ ಕೊಟ್ಟರೆ ಮೋರ್ ದೆನ್ ಎನಫ್ ನಮಗೆ. ನಿಜ, ಬಹುಶಃ KKR ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಇಂತಹದೊಂದು ಅಬ್ಬರ, ಇಂಥದ್ದೊಂದು ಸ್ಟಾರ್ಟ್ RCB ಕಡೆಯಿಂದ ಸಿಕ್ಕಿರುವಂಥದ್ದು. ಜೊತೆಗೆ ಪಾಟಿದಾರ್ ಕ್ಯಾಪ್ಟನ್ಸಿ, ಸೊ ಈ ಬಾರಿಯ ಹೊಸ ಅಲೆ ಅದು. ಸೊ ಹೊಸ ಅಲೆ ಶುಭಾರಂಭದೊಂದಿಗೆ ಆರಂಭ ಆಗಿದೆ. ಸೊ ಅವ್ರಿಗೆ ಇನ್ನಷ್ಟು ದೊಡ್ಡದಾದಂಥ ಒಂದು ಬೂಸ್ಟ್ ಸಿಗುತ್ತಾ ಅಂತ. ಖಂಡಿತ. ರಜತ್ ಪಟಿದಾರ್ ನಿನ್ನೆ ಅವರ ಕ್ಯಾಪ್ಟನ್ಶಿಪ್ ನಾವು ಟಾಸ್ ಗೆದ್ದಾಗಲೇ ಅವ್ರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಾಗಲೇ ಅಲ್ಲಿಂದಲೇ ಶುರುವಾಯಿತು ಒಬ್ಬ ಥಿಂಕಿಂಗ್ ಕ್ಯಾಪ್ಟನ್ ಅವರು ಅಂತ. ಮೇ ಬಿ ಮ್ಯಾನೇಜ್ಮೆಂಟ್ ಕೂಡ ಹೇಳಿರುತ್ತೆ ಫೀಲ್ಡಿಂಗ್ ತೊಗೊಳ್ಳೋಣ ಅಂತ. ಬಟ್ ಅದಾದಮೇಲೆ ಅವರು ಮಾಡಿದಂಥ ಬೌಲಿಂಗ್ ಚೇಂಜಸ್, 13 ಓವರ್ವರೆಗೆ 125+ ಇತ್ತು ರನ್. ಒಂದು ಲೆಕ್ಕಾಚಾರ ಇತ್ತು ಅವರು 220+ ಮೇಲೆ ಹೊಡಿಬೋದು ಅಂತ. ಬಟ್ ರಜತ್ ಅಂದಂಥ ಬೌಲಿಂಗ್ ಚೇಂಜಸ್ ಜೊತೆಗೆ ಬ್ರೇಕ್ ಟೈಮಲ್ಲಿ ವಿರಾಟ್ ಕೊಹ್ಲಿ, ಆ್ಯಂಡಿ ಫ್ಲರ್ ಮತ್ತು ರಜತ್ 3 ಜನ ಕೂಡ ಅಲ್ಲಿ ಒಟ್ಟಿಗೆ ಮಾತನಾಡೋಂಥ ರೀತಿ, ಕೊಹ್ಲಿ ಕೂಡ ಒಂದಷ್ಟು ಇನ್ಪುಟ್ಸ್ ಕೊಡ್ತಾಯಿದ್ರು. ಆ್ಯಂಡಿ ಫ್ಲರ್ ಕೂಡ ಹೇಳಿದರು, ಕೊಹ್ಲಿ ಇಸ್ ನಾಟ್ ಎ ಕ್ಯಾಪ್ಟನ್ ಬಟ್ ಹಿ ಇಸ್ ಎ ಲೀಡರ್ ಆಫ್ ದ ಟೀಮ್ ಅಂತ. ಸೊ ಅದನ್ನು ಅವರು ತೋರಿಸಿದ್ರು. ಹೊಸ ಹುಡುಗನಿಗೆ ಎಲ್ಲ ಕಡೆ ಅವಕಾಶ ಕೊಟ್ಟರು, ಫ್ರೀಡಮ್ ಕೊಟ್ಟರು. ಬಟ್ ಎಲ್ಲೆಲ್ಲಿ ಏನು ಹೇಳಬೇಕು ಅದನ್ನು ಕೂಡ ಕೊಹ್ಲಿ ಹೇಳ್ತಾಯಿದ್ರು, ಅದು ಇಂಪಾರ್ಟೆಂಟ್ ಆಯಿತು. ಸೊ ಒಂದು ಒಳ್ಳೆ ಓಪನಿಂಗ್ ಹೊಸ ಕ್ಯಾಪ್ಟನ್ಗೆ. ಯಾಕಂದರೆ ವಿಕ್ಟ್ರಿ ಜೊತೆ ಆರಂಭ ಮಾಡೋದಿದೆಯಲ್ಲ, ಇದು ಜಸ್ಟ್ ಎ ಬಿಗ್ನಿಂಗ್ ಅವರಿಗೆ, ಲರ್ನಿಂಗ್ ಕರ್ವ್ ಇದು. ಹೋಗ್ತಾ ಹೋಗ್ತಾ ಇನ್ನೂ ಹೊಸ ಸವಾಲುಗಳು, ಧೋನಿ, ರೋಹಿತ್ ಶರ್ಮಾ ಇಂಥ ಘಟಾನುಘಟಿಗಳಲ್ಲಿ ವೆಪನ್ ಜೊತೆ ರೆಡಿಯಾಗಿ ಕಾಯ್ತಿದ್ದಾರೆ. ಅವ್ರನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ನೋಡಬೇಕು ಅಂತ. ನಿಜ, ಆದರೆ KKRನೇನು ಹಾಗೆ ನಾವು ಸುಲಭಕ್ಕೆ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಲಿ ಚಾಂಪಿಯನ್ಸ್ ಎಲ್ಲಿ ಎಡವುದ್ರು ಅಂತ ಅನ್ಸುತ್ತೆ KKR. ನನಗೆ ಮೇನ್ ಅನಿಸಿದ್ದು ಪ್ರತಿಮಾ, ಅವರು ಅಜಿಂಕ್ಯ ರಹಾನೆ ಎಡವಿದ್ದೆ. ಹರ್ಷಿತ್ ರಾಣಾ ಅನ್ನೋ ಬೌಲರ್ ನಿಮಗೆ ಗೊತ್ತಿದೆ, ಪೇಸ್ ಬೌಲರ್ ಅವರು, ಅವ್ರನ್ನ 5ನೇ ಓವರಿಗೆ ತಂದರು. ನನಗಿನ್ನೂ ಅರ್ಥ ಆಗಲಿಲ್ಲ. ರಹಾನೆ ಫಸ್ಟ್ ಟೈಮ್ KKR ಇದು ಮಾಡ್ತಿರೋದು, ಅವರು ಅವರ ಚಾಂಪಿಯನ್ ಬೌಲರ್. ಮೇ ಬಿ ವೈಭವ್ ಅರೋರಾ ಅನ್ನೋ ಒಬ್ಬ ಯಂಗ್ಸ್ಟರ್ಗೆ ಪವರ್ ಪ್ಲೇಯಲ್ಲಿ 2 ಓವರ್ ಕೊಟ್ಟರು ಸ್ಟಾರ್ಟಿಂಗಲ್ಲೇ, ಅವರೊಂದು 35-40 ರನ್ನಿಗೆ ಹೋದರು. ಮೇ ಬಿ ಹರ್ಷಿತ್ ರಾಣಾನ ಏನಾದರೂ ಆ ಪ್ಲೇಸಿಗೆ ತಂದಿದ್ರೆ 2ನೇ ಓವರು, ಅಥವಾ ಅವರಿಂದನೇ ಫಸ್ಟ್ ಓವರ್ ಮಾಡಿಸಿದ್ರೆ ಮೇ ಬಿ ಅಲ್ಲೊಂದು ಸ್ವಲ್ಪ ಕಂಟ್ರೋಲ್ ಬಂದಿರೋದು, ಸಾಲ್ಟ್ಗೂ ಕೂಡ ಕಷ್ಟ ಆಗಿರೋದು. ನೀವು ನೋಡಿರ್ತೀರ 5ನೇ ಓವರ್ ಹರ್ಷಿತ್ ರಾಣಾ ಬಂದಾಗ ಬರೀ 5 ರನ್ ಏನೋ ಕೊಟ್ಟರು, 6ನೇ ಓವರ್ ಮಾಡಿದ್ದು ಬರೀ 5 ರನ್ ಬಂತು. ಅದನ್ನು ಅವ್ರೇನಾದರೂ ಮುಂಚೆ ಒಂದು 2-3 ಓವರ್ ಮುಂಚೆ ತಂದಿದ್ರೆ ಮೇ ಬಿ ನೆಕ್ಸ್ಟ್ ಮ್ಯಾಚಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಹೊಸ ಕ್ಯಾಪ್ಟನ್ ಅವರು. ಸೊ ಅಲ್ಲಿ ಎಡವುತ್ತು ಅಂತ ಅನಿಸುತ್ತೆ. ಇನ್ನೊಂದು ಸುನಿಲ್ ನರೇನ್ ಮತ್ತು ಅಜಿಂಕ್ಯ ರಹಾನೆ ಒಂದು ಒಳ್ಳೆ ಓಪನಿಂಗ್ ತಂದು ಕೊಟ್ಟರು ಅವರಿಗೆ, ಅದು ಫಸ್ಟ್ ವಿಕೆಟ್ ಹೋದ್ಮೇಲೆ. ಅದಾದಮೇಲೆ ಉಳಿದ ಮಿಡ್ಲ್ ಆರ್ಡರ್ ಏನಿದೆ ಅವರು ಎಲ್ಲೂ ಕೂಡ ಡಾಮಿನೇಟ್ ಮಾಡಲಿಲ್ಲ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಹೋದವು. ಮೇ ಬಿ ಅದು ಅವರಿಗೆ ಮೈನಸ್ ಆಯಿತು ಅಂತ ಅನಿಸುತ್ತೆ ನನ್ನ ಸೋಲೋಕ್ಕೆ. ಎಸ್, ಸುನಿಲ್ ನರೇನ್ ಆಟ ಜೊತೆಗೆ ಅಲ್ಲ ಆದಂಥ ಒಂದು ಎಡವಟ್ಟು, ಅವರು ಔಟ್ ಆಗ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಅದಾಗಲಿಲ್ಲ. ಬಹುಶಃ ಅಂದರೆ ಈ ಥರದೊಂದು ರೋಚಕತೆಗಳಿಗೆ ಸಾಕ್ಷಿ ಆಯ್ತಾ ಅಂತ ನಿನ್ನೆ IPL. ಖಂಡಿತ. IPL ಅಂದ್ರೇ ಹೀಗೆ ಅಲ್ವಾ, IPL ಅಂದ್ರೇ ನಿಮ್ಗೆ ಒಂದಷ್ಟು ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಬೇಕು, ಏನಾದರೂ ಒಂದು ಡ್ರಾಮಾ ಆಗಬೇಕು, ಆಗಲೇ IPL ಅನ್ಸ್ಕೊಳ್ಳೋದು. ಸೊ ನೆನ್ನೆ ಅದು ಕೂಡ ಆಯ್ತು, ಅದು ಯಾರು ಗಮನಕ್ಕೂ ಕರೆಕ್ಟಾಗಿ ಬರಲಿಲ್ಲ. ಆಮೇಲೆ ರೀಪ್ಲೇಲಿ ಗಮನಿಸಿದ್ರು. ಬಟ್ ಅದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಒಂದು ಮ್ಯಾಚ್ ಅಂತ ಹೇಳ್ಬೋದು, ಅಂಥದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ನಿನ್ನೆ ಮ್ಯಾಚಲ್ಲಿ ಸುನಿಲ್ ನರೇನ್ ಆ್ಯಂಡ್ ವರುಣ್ ಚಕ್ರವರ್ತಿ ಅವರ ಮೇನ್ ಸ್ಪಿನ್ನರ್ಸ್, ಅವ್ರಿಗೆ ಇವರು ನೋಡಲಿಲ್ಲ, ಮುಲಾಜೆ ಕೊಡಲಿಲ್ಲ ಕೊಹ್ಲಿ ಸಾಲ್ಟ್. ಯಾಕಂದರೆ ವರುಣ್ ಚಕ್ರವರ್ತಿ ಬಂದಾಗಲೇ ಪವರ್ ಪ್ಲೇಲಿ ಅಂದ್ಕೊಂಡು ಈಗ ಒಂದು ಮ್ಯಾಚಲ್ಲಿ ಟರ್ನ್ ಆಗುತ್ತೆ ಅಂತ. ಬಟ್ ಅವ್ರಿಗೂ 21 ರನ್ 1 ಓವರಲ್ಲಿ ಸಾಲ್ಟ್ ಹೊಡಿತಾರೆ. ಸೊ ಅವರ ಮೇನ್ ಏನು ವೆಪನ್ಗಳಿದ್ವು ಅವುಗಳನ್ನೇ ಅಟ್ಯಾಕ್ ಮಾಡಿದ್ದು ನಮ್ಮ RCB ಅವರು. ಯಾಕಂದರೆ ಯಾವ್ದು ಹೆಗ್ಗಂಬ ಇರುತ್ತೆ ಅದನ್ನ ಹೇಳಿದ್ರೆ ಕಂಪ್ಲೀಟ್ ಚಾವಣಿ ಬಿದ್ದೋಗುತ್ತೆ ಅಂತ, ಅದನ್ನೇ ನೆನೆ RCB ಮಾಡ್ತು ಪ್ರತಿಮಾ. ಫೋರ್ಸ್ ಚೆನ್ನಾಗಿದೆ, RCBಯ ಟೀಮ್ ಸ್ಟ್ರೆಂತ್ ಚೆನ್ನಾಗಿದೆ, ಫ್ಯಾನ್ಸ್ ಫಾಲೋವಿಂಗ್ ಅಂತೂ ಅದ್ಭುತವಾಗಿದೆ. ಸೊ ಇನ್ನೇನು ಅವರನ್ನು ತಡೆಯೋದು ಯಾರೂ ಇಲ್ಲ ಅನ್ಸುತ್ತೆ. ಬಹುಶಃ ಆಟ ಆರಂಭ ಆಗಿದೆ, ಇನ್ನು ಓಟ ಜೋರಿರುತ್ತೆ ಅಂತ ಅನ್ಸುತ್ತೆ. ಎಸ್, ಖಂಡಿತ. ಬಟ್ ನಾವು ಕ್ಯಾರಿಡ್ ಅವೇ ಆಗಬಾರ್ದು. ಯಾಕಂದರೆ RCB ನಾನು ಹಲವಾರು ಸೀಸನ್ ನೀವು ನೋಡಿದ್ದೀರಾ, ನಿಜ, ಫಸ್ಟ್ ಬಂದಾಗ ಏನೋ ದೊಡ್ಡ ಬೂಮ್ ಬ್ಯಾಂಗ್ ಮಾಡಿಬಿಡ್ತಾರೆ, ಆಮೇಲೆ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಲೋವರ್ ಫೇಸ್ ಆಗುತ್ತೆ. ಬಟ್ ಈ ಸಲ ಅದು ಆಗಲ್ಲ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಟೀಮ್ ಬ್ಯಾಲೆನ್ಸ್ ಇದೆ. ಯಾಕಂದರೆ ನಮ್ಗೆ ಯಾವಾಗಲೂ ಬೌಲಿಂಗ್ ಮೈನಸ್ ಆಗ್ತಾಯಿತ್ತು, ಬೌಲಿಂಗ್ ಒಳ್ಳೆ ಬೌಲರ್ಸ್ಗಳು ಇರಲಿಲ್ಲ. ಬಟ್ ಈ ಸಲ ಭುವನೇಶ್ವರ್ ಇನ್ನೂ ಆಡಿಲ್ಲ. ನೆನ್ನೆ ಅವ್ರಿಗೊಂದು ಸಣ್ಣ ನಿಗಲಾಗಿ ಭುವನೇಶ್ವರ್ ಬರ್ದೇನೆ ಇಷ್ಟು ಪರ್ಫಾರ್ಮೆನ್ಸ್ ಬಂದಿದೆ. ಏನಾದರೂ ಆ ಪವರ್ ಪ್ಲೇನಲ್ಲಿ ಭುವನೇಶ್ವರ್ ಬಂದರೆ ನಿಮಗೆ ಕಂಪ್ಲೀಟ್ ಟೀಮ್ ಬೇರೆ ರೀತಿಯಾಗಿ ಕಾಣಿಸುತ್ತೆ. ಜೊತೆಗೆ ನಾನು ಆಗಲೇ ಒಂದು ವೀಡಿಯೋದಲ್ಲೂ ಕೂಡ ಆರಂಭದಲ್ಲಿ ನಾವು ಮಾಡಿದ ವೀಡಿಯೋದಲ್ಲೂ ಹೇಳಿದ್ದೆ, ಸ್ವಪ್ನಿಲ್ ಸಿಂಗ್ ಅನ್ನೋ ಪ್ಲೇಯರ್. ಸೊ ಅವ್ರನ್ನ ನೀವು ಟೀಮ್ಗೆ ತರಬೇಕು, ಯಾಕಂದರೆ ಆತ ಒಳ್ಳೆ ಒಂದು ವ್ಯಾಲ್ಯೂ ಆ್ಯಡ್ ಮಾಡುವಂಥ ಪ್ಲೇಯರ್. ಎಲ್ಲ RCB ಅಭಿಮಾನಿಗಳಿಗೂ ಕೂಡ ಗೊತ್ತಿರುತ್ತೆ ಸ್ವಪ್ನಿಲ್ ಅಂತ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಬ್ಯಾಕ್ ಟು ಬ್ಯಾಕ್ ಒಂದು 6-7 ಮ್ಯಾಚ್ ಸೋತಿದ್ವಿ, ಸ್ವಪ್ನಿಲ್ನ 8ನೇ ಮ್ಯಾಚಿಗೆ ತಂದರು ಇವರು. ಆವಾಗಿಂದ ನಾವು ಎಲ್ಲ ಕಂಟಿನ್ಯೂಸ್ ಗೆಲ್ತಾ ಬಂದ್ವಿ. ಸೊ ಆ ಥರ, ಯಾಕಂದರೆ ಆ ಥರ ಒಂದು ಚೇಂಜಸ್ ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ. ಸೊ ಸ್ವಪ್ನಿಲ್ ಸಿಂಗ್ನ ಆದಷ್ಟು ಬೇಗ ಟೀಮ್ ಕನ್ಸಿಡರ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಒಂದು ಗುಡ್ ಸ್ಟಾರ್ಟ್ ಸಿಕ್ಕಿದೆ. Yes. ಬಟ್ ಅದನ್ನು ಹಾಗೆ ಆ ಮೊಮೆಂಟಮ್ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಿಜ 18ರ ಅದೃಷ್ಟ ಈ ಬಾರಿ ಕೈ ಹಿಡಿಯುತ್ತಾ ಅಂತ ಅನ್ನೋದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. IPL ಧಮಾಕ ಅಂತೂ ಶುರುವಾಗಿದೆ. ಪ್ರತಿದಿನ ಈ ಧಮಾಕಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳೊಂದಿಗೆ ನಿಮ್ಮೆದುರಿಗೆ ಬರ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.